ಮತ್ತೊಂದು ವಿಷಯ ಇಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು, ನೀವು ಮನೆ ಒಳಗಡೆ ಇದ್ದ ಸಂದರ್ಭದಲ್ಲಿ ರೆಸ್ಪಾನ್ಸ್ ಬಗ್ಗೆ ನಿಮ್ಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿರ್ಬೋದು, ಜನ ಅದರಲ್ಲೂ ನಿಮ್ಮನ್ನು ತುಂಬಾ ಇಷ್ಟಪಟ್ಟು. ದರ್ಶನ್ ಸರ್ ಮೀಟ್ ಮಾಡಿ ಸಂದರ್ಭ ಹೇಳಿ, ಅಂದ್ರೆ ಅವರೇ ಕರೆದು ನೀನ್ ಪ್ರಾಪರ್ಟಿ ಕಾಮಿಡಿ ಮಾಡ್ತೀಯ, ನೀನ್ ನಂಗೆ ಗೊತ್ತು ಅಂತ ಹೇಳಿದ್ದು ಆ ಸಂದರ್ಭ ಹೆಂಗಿತ್ತು? ದರ್ಶನ್ ಸರ್ ಹೇಳ್ಕೊಳ್ತೀರಾ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್. ಅದು ದರ್ಶನ್ ಮುಗಿಸ್ಕೊ ಹೋಯ್ತಾ ಇದ್ರು, ಶೂಟಿಂಗ್ ಮುಗಿಸ್ಕೊಂಡು ಅಂದ್ರೆ 6 ಗಂಟೆಗೆ ಮುಗಿಸಿದ್ ನಂದು. ಅವ್ರದ್ದಾದ್ಮೇಲೆ ನನ್ ಸೀನ್ ಇತ್ತು, ನಾನು ಈ ಕಡೆಯಿಂದ ಹೋಯ್ತಾ ಇದ್ದೆ. ಅಣ್ಣ ಹೋಯ್ತವ್ರೆ ಅನ್ಬಿಟ್ಟು ಹಿಂಗ್ ಸೈಡಲ್ಲಿ ನಿಂತಿದ್ದೆ ಸುಮ್ನೆ ಕೈ ಕಟ್ಕೊಂಡು. ಈಗ ನೋಡಿ ಇಲ್ಲಿ ನೋಡಿ ಹಿಂಗೆ ಹಿಂಗ್ ಹೋಯ್ತಾ ಇದ್ರು, ಹಿಂಗ್ ನೋಡಿದ್ರು, ಹಿಂಗೆ ಸ್ಟ್ರೈಟ್ ಹೋಗ್ಬೇಕಾದ್ರೆ ಹಿಂಗ್ ನೋಡ್ಬಿಟ್ಟು ಹಿಂಗ್ ನೋಡಿದ ತಕ್ಷಣ ನನಗೆ ಶಾಸ್ತ್ರ ಇಲ್ಲಿ ನೋಡ್ತವ್ರೆ ಅಂತ, ಬನ್ನಿ ಇಲ್ಲಿ ಅಂದ್ರು. ನಾನು ಯಾರೋ ಪಕ್ಕದಲ್ಲಿರೋರು ಕರೀತವ್ರೆ ಕರೆದ್ರು. ಕರೆದಾದ್ಮೇಲೆ ಸಖತ್ತು ಇಷ್ಟ, ನೀವು ಮಾಡ್ತಾ ಇರಲ್ಲ ಪ್ರಾಪರ್ಟಿ ಕಾಮಿಡಿ ಎಲ್ಲ ನೋಡ್ತಾ ಇರ್ತೀನಿ. ಆಮೇಲೆ ಅಲ್ಲಿ ಮಾಡೋರು ಪ್ರಾಪರ್ಟಿ ಬಂದ ಮೇಲೆ 100 ಬನ್ನೂರು ಅನ್ನೋದು ಅಂದ್ರೆ ನಿಮ್ಮ ಹತ್ರ ಮಾಡಿಸ್ತಿದ್ರು, ಅವ್ರು ಅಲ್ಲ ಅವರು ಹೇಳ್ತಿದ್ದು ದರ್ಶನ ಹೇಳ್ತಿದ್ದು ದರ್ಶನ ಹಂಗೆಲ್ಲ ಹೇಳ್ಬಿಟ್ರು ನನಗೆ. ಹಿಂಗ್ ತಪ್ಕೊಂಡ್ ಜಗಲ್ ಮೇಲೆ ಕೈ ಹಾಕೊಂಡು ಹಂಗೆಲ್ಲ ಹೇಳ್ಬಿಟ್ರು. ಹೇಳ್ದಾಗ ಸಖತ್ ಖುಷಿ ಆಗೋಯ್ತು ನನಗೆ, ದರ್ಶನ ಹಿಂಗ್ ಹೇಳ್ಬಿಟ್ರಲ್ಲ ಅಂತ. ಅದಾದ್ಮೇಲೆ ಇನ್ನೊಂದ್ ದಿನ ಇಂಟರ್ವಲ್ ಸೀನ್ ಐತೆ ನೋಡ್ರಿ, ನಾನು ಇಂಟರ್ವಲ್ ಸೀನ್ ಅಲ್ಲಿ ಅಣ್ಣ ಬಂದು ಇಳಿತಾರೆ, ನನ್ಗೆ ಸೈಡಲ್ಲಿ ಕೂತಿರ್ತೀನಿ ಅಲ್ಲ, ನಾನು ಅಲ್ಲಿ ಅಣ್ಣ ಅಲ್ಲಿ ನಿಂತಿದ್ರು, ನಾನು ಇಲ್ಲಿ ಕೂತಿದ್ದೆ. ಕೂತಿರ್ಬೇಕಾದ್ರೆ ಡೈರೆಕ್ಟರ್ಗೆ ಹೇಳ್ತವ್ರೆ, ಅವ್ರಿಗೆ ಗೊತ್ತಾ ನಿಮ್ಗೆ ಕಾಮಿಡಿ ಎಲ್ಲ ನೋಡಿದಿರ ನೀವು, ಸಖತ್ತಾಗಿ ಮಾಡ್ತಾರೆ ಅಂತ. ನನಗೆ ಅವ್ರು ಸಿಕ್ತಾಗೆಲ್ಲ ಹೇಳಿದ್ರು ಅಣ್ಣ, ದರ್ಶನ್ ಅಣ್ಣ. ಸಖತ್ ಖುಷಿ ಮೇಡಮ್. ಒಂದ್ 3-4 ಸತಿ ಶೂಟಿಂಗ್ ಸ್ಪಾಟ್ ಅಂದ್ರೆ ಅವ್ರದ್ದು ನಮ್ದು ಅಣ್ಣಂದು ನಮ್ದು ಇದ್ದಿದ್ದು. ಅವಾಗೆಲ್ಲ ಹೇಳೋರು ಏನಾರು ಒಂದು, ಅದ್ ಚೆನ್ನಾಗ್ ಮಾಡಿದ್ರಿ, ಆ ಪ್ರಾಪರ್ಟಿ ಕಾಮಿಡಿ ಚೆನ್ನಾಗ್ ಮಾಡಿದ್ರಿ, ಇದು ಚೆನ್ನಾಗ್ ಮಾಡಿದ್ರಿ, ಆ ಶೋ ಅಲ್ಲಿ ಚೆನ್ನಾಗಿತ್ತು ಹೇಳೋರು. ಸಖತ್ತು ಸಪೋರ್ಟ್ ಮಾಡ್ತಾ ಇದ್ರು, ಸಖತ್ ಸಪೋರ್ಟ್ ಮಾಡ್ರಿ ಮೇಡಮ್. ಅದು ಮಾತ್ರ. ನೀವು ಮಾಡಿರೋ ಪ್ರಾಪರ್ಟಿ ಕಾಮಿಡಿ ನಿಮ್ ಫೇವ್ರೇಟ್ ಯಾವ್ದಿಲ್ಲಿ? ಇದು ಕಂಟಿ, ಆಮೇಲೆ ಕೋಲಾರ, ಇದು ಬನ್ನೂರು, ಅವೆಲ್ಲ ಸಖತ್ ಇಷ್ಟ. ಓಕೆ, ಬಿಗ್ ಬಾಸ್ ಮನೆಯಿಂದ ಕಲ್ತಿದ್ದೇನು? 113-114 ದಿವಸ ಇದ್ರಿ, ಏನ್ ಕಲ್ತಿದ್ದೀರಾ? ಮೇಡಮ್ ನಾವ್ ಹೆಂಗಿರ್ತೀವಿ ಹಂಗ ಇದ್ಬಿಟ್ರೆ ಸಾಕು ಮೇಡಮ್. ಅದನ್ನು ಜೀವನದಲ್ಲಿ ಶುಗರ್ ಕೋಟಿಂಗ್ ಇರಬಾರ್ದು ಅಂತ ಅನ್ಸುತ್ತೆ ಮೇಡಮ್. ಯಾಕೆಂದ್ರೆ ನಾವು ಬದುಕ್ತಾ ಇರೋದೇ ಅದು ಮೇಡಮ್, ಹೊರಗಡೆ ಅನ್ಸುತ್ತೆ, ಒಳಗಡೆ ಇದ್ದಾಗ ಅದು ಹಂಗ ಅನ್ಸುತ್ತೆ ಮೇಡಮ್ ಸತ್ಯವಾಗ್ಲೂ. ಈಗ ನೀವು ನನಗೆ ನೀವು ಅಂದ್ರೆ ನೀವು ಏನೋ ಮನಸ್ತಾಪ ಇರ್ತದೆ, ನೀವು ಅಂದ್ರೆ ನನ್ಗೆ ಇಷ್ಟನೇ ಇರಲ್ಲ, ನೀವು ಸಿಕ್ತೀರ ನನಗೆ, ನಾನು ಏನ್ ಮಾಡ್ತೀನಿ, ಅವರೆಲ್ಲೋ ಬೇಜಾರು ಮಾಡ್ಕೊಬಿಟ್ಟಾರ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ನೀವು ಹೋದ್ಮೇಲೆ ಮಾತಾಡ್ತೀನಿ, ಅಯ್ಯೋ ಅದೇ ಮಕ್ಕವಾಡ ಮೇಡಮ್. ನಾವ್ ಇದು ಬದುಕ್ತಾ ಇರೋದೇ ಅದು ಅನಿಸ್ಬಿಡ್ತದೆ, ಒಳಗಡೆ ಹಂಗಿಲ್ಲ. ನೀ ಅನ್ಸುದ್ದು ಹೇಳ್ಬೇಕು, ನೀನು ಸೈಡಲ್ಲಿ ನಿಂತ್ಕ ಮಾತಾಡ್ಬಿಟ್ಟರು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರ್ತದೆ. ಅಲ್ಲಾಗಿದ್ದು ಆ ಮೂಮೆಂಟ್ಗೆ ಏನ್ ಅನ್ಸುತ್ತೆ ಅಲ್ಲೇ ಹೇಳ್ಬೇಕು ಅದನ್ನ. ಅದು ನಂಗೆ ಸಖತ್ ಇಷ್ಟ ಆಯ್ತು ಮೇಡಮ್. ಮಕ್ಕವಾಡ ಇರಬಾರ್ದು, ಮಕ್ಕವಾಡ ಇಟ್ಕೊಂಡು ಬದುಕಬಾರದು ಅಂತ ಅನಿಸ್ತು ಮೇಡಮ್. ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಏನು? ಅದೇ ವ್ಯಕ್ತಿತ್ವದ ಆಟ. ನಿಮ್ ವ್ಯಕ್ತಿತ್ವದ ಮೇಲೆ ಎಷ್ಟು ಪರಿಣಾಮ ಬೀರ್ತು ಬಿಗ್ ಬಾಸ್? ಮತ್ತೆ ಆ ಟ್ರಿಗರ್ ಆಗ್ತಾ ಇದ್ರಲ್ಲ ಜಗಳ, ಅದ್ ಯಾಕೆ ಅಶ್ವಿನಿ ಜೊತೆ ಅಷ್ಟೊಂದು ಟ್ರಿಗರ್ ಆಗಿದ್ದು? ಟ್ರಿಗರ್ ಆಗ್ತಾ ಇದ್ರಲ್ಲ ಅದ್ ಯಾಕೆ? ಅಂದ್ರೆ ತಾಳ್ಮೆ ಅನ್ನೋದು ಕಳ್ದು ಹೋಗುತ್ತಾ ಅಲ್ಲಿ? ಅಶ್ವಿನಿ ಜೊತೆನೆ ಯಾಕೆ ಅಷ್ಟೊಂದು? ಆ ಟೈಮಲ್ಲಿ ಹಂಗ ಅನ್ಸುತ್ತೆ ಮೇಡಮ್. ಅದೇನೋ ನಮ್ಗೂ ಅವ್ರಿಗೂ ಆ ವೈಬ್ ಮ್ಯಾಚ್ ಆಯ್ತಿರ್ಲಿಲ್ಲ. ಅವ್ರೇನಾರ ಒಂದ್ ಅನ್ಬಿಡುದು, ನಾನೇನಾರ ಒಂದ್ ಅನ್ಬಿಡುದು, ಅದಕ್ಕೆ ಜಗಳ ಸ್ಟಾರ್ಟ್ ಆಯ್ತಿದ್ದು. ಈಗ ಹೇಳಿದ್ರೆ ಬಿಗ್ ಬಾಸ್ ನಿಮ್ಮ ವ್ಯಕ್ತಿತ್ವದಲ್ಲಿ ಚೆನ್ನಾಗಿ ಅಂದ್ರೆ ಯಾವ ತರ ಚೇಂಜ್ ಆಯ್ತು ಅಂತ. ಮೇಡಮ್ ನನ್ನ ಲೈಫೇ ಚೇಂಜ್ ಆಗ್ಬಿಡ್ತು ಮೇಡಮ್. ಕಂಪ್ಲೀಟ್ ಪ್ಯಾಟರ್ನೇ ಚೇಂಜ್ ಆಗ್ಬಿಡ್ತು. ನಮ್ಮ ಮನೇಲಿ ಹೋಗ್ಬೇಕಾದ್ರೆ ಬೇಡ ನೋಡು, ಯೋಚನೆ ಮಾಡು ಅಂತಿದ್ರೆ. ಯಾಕಂದ್ರೆ ಸುಮ್ನೆ ಕಾಲು ಎಳಿತಿ, ರೇಗಿಸ್ತಿ ಎಲ್ಲರೂ ನೀನು. ಆಮೇಲೆ ನಾವೇನೋ ತಗೋತೀವಿ, ನಮ್ಮನ್ನೇ ಬಿಡಲ್ಲ ನೀನು, ಮನೇಲಿ ಎಲ್ಲರೂ ರೇಗಿಸ್ತಾ ಇರ್ತೀವಿ. ನಮ್ದು ಸರಿ, ಅವ್ರು ಯಾರ್ಯಾರೋ ಪಾಪ ಬಂದಿರ್ತಾರ, ಅವ್ರು ಸುಮ್ನೆ ಇರ್ಬೇಕಲ್ಲ, ಅವ್ರ ಮನೆಯವ್ರು ಸುಮ್ನೆ ಇರ್ಬೇಕಲ್ವಾ, ಬೇಡ ಬೇಡ ಅಂತ ಹೇಳೋರು. ನಾನು ಒಳಗಡೆ ಹೋಗಿ ಬಂದ್ಮೇಲೆ ಸಖತ್ ನಮ್ಮ ಫ್ಯಾಮಿಲಿ ರೌಂಡ್ ನಮ್ಮ ಅಮ್ಮ ಬಂದ್ಮೇಲೆ ಸಖತ್ ಅವ್ರನ್ನ ಖುಷಿ ನೋಡೋಕಾಯ್ತಿಲ್ಲ ನನಗೆ. ಅಯ್ಯೋ ಮಗನೇ ನೀನ್ ಆಚೆ ಬಂದು ಒಂದೇ ಒಂದ್ಸಲ ನೋಡಪ್ಪ ಅಂತ ಸುಮ್ನೆ ಅಂದ್ರೆ ಹೇಳ್ ಕಳ್ಸಿರ್ತಾರಲ್ಲ, ಖುಷಿ ಆಗ್ಲಿ ಅಂತ. ಈಗ ಒಳಗಡೆ ಬರುವ ಅದೇ ನಾರ್ಮಲ್ ಆಗಿ ಹೇಳ್ತಾರೆ ಎಲ್ಲ, ನೀವೇನು ಇದ್ ಮಾಡ್ಬಾರ್ದು, ಅವ್ರಿಗೆ ಇದನ್ನ ಕರೆಕ್ಷನ್ ಮಾಡ್ಕೋ, ಇಂಟ್ ಕೊಡಬಾರ್ದು, ಚೆನ್ನಾಗ್ ಆಡ್ತಿದ್ರೆ ಚೆನ್ನಾಗ್ ಆಡಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವ್ರು ಮೆಂಟಲಿ ತುಂಬಾ ಡ್ರೈ ಆಗ್ಬಿಟ್ಟಿರ್ತಾರೆ ಅಂತ ಹೇಳಿ ಕಳಿಸಿರ್ತಾರೆ. ಇವರು ನಮ್ಮ ಅಪ್ಪ ನಮ್ಮವನು ಹಿಂಗೆ ನಾರ್ಮಲ್ ಆಗಿ ಹೇಳ್ತಾವ್ರೆ ಅಂತ ವಿಡಿಯೋ ಮಾಡ್ತಾರೆ ನೋಡಿ ಅಣ್ಣ. ಆಯ್ತಾ, ಇಂಟು ಅಂದ್ರೆ ಎಲ್ಲ ಬಂದವ್ರೆಲ್ರು ಚೆನ್ನಾಗ್ ಆಡ್ತಿದ್ರೆ ಅಂತ ಇವ್ರು ಹಂಗೆ ಹೇಳ್ತಾರ ಅಂದ್ಬಿಟ್ಟು ನಾನು ಸುಮ್ಮನಾಗಿದೆ. ಆಚೆಗೆ ಬಂದ್ಮೇಲೆ ಗೊತ್ತಾಗಿದ್ದು ಮೇಡಮ್. ಆಚೆಗೆ ಬಂದು ನೆಕ್ಸ್ಟ್ ನಿಮಿಷ ಕಪ್ತಕ್ಕಂತ ನೆಕ್ಸ್ಟ್ ಸೆಕೆಂಡ್ ಗೊತ್ತಾಗಿದ್ದು ಹಿಂಗೈತೆ ಹೊರಗಡೆ. ಯಾರು ಸ್ನೇಹಿತರು ಯಾರು ಬಿಗ್ ಬಾಸ್ ಮನೇಲಿ ಈಗ ನಿಮ್ಗೆ? ಎಲ್ಲರೂ ಸ್ನೇಹಿತರಲ್ಲ ಮೇಡಮ್. ಕ್ಲೋಸ್ ಯಾರು?
ಅದೇ ಕಾವ್ಯ, ರಕ್ಷಿತಾ, ರಘುವಣ ಇವರೇ. ವಿಲನ್ಗಳು ಯಾರು? ಬಿಗ್ ಬಾಸ್ ಸ್ಪರ್ಧಿಗಳು ಕೆಲವರು ಇದಾರ ಅಥವಾ ಕ್ಯಾಮ್ರಾನ ನಮ್ಮನ್ನ ಹಿಂಗ್ ತೋರಿಸಿದಾರೆ ಅಂತ ಯಾರು? ಕ್ಯಾಮ್ರಾ ಅಂತೂ ಅಲ್ಲ, ಯಾವ ಸಿಚುವೇಶನ್ ಎಲ್ಲರೂ ಒಂದೊಂದು ಟೈಮ್ ವಿಲನ್ ಆಗ್ಬಿಡ್ತಾರೆ ಮೇಡಮ್. ಕೆಲವೊಂದು ಟೈಮು ಕೆಲವೊಂದು ಗಳಿಗೆ ಎಲ್ಲರೂ ವಿಲನ್ಗಳೇ, ಎಲ್ಲರೂ ಹೀರೋಗಳೇ, ಎಲ್ಲರೂ ಫ್ರೆಂಡ್ಸೇ, ಎಲ್ಲರೂ ವೈರಿಗಳೇ, ಆತರ. ಇವಾಗ ಏನ್ ಗೊತ್ತಾ, ಕಾಣಿಸ್ತಿರಂಗ್ ದುಡ್ಡು ಮಾಡಿದ್ರೆ ಯಾರು ಕೇಳಲ್ಲ ಹೆಂಗ್ ಖರ್ಚು ಮಾಡ್ತೀರಾ ಅಥವಾ ಹೆಂಗ್ ದುಡಿದ್ರಿ ಅಂತ. ಕಾಣಿಸಂಗ್ ದುಡ್ಡು ಮಾಡ್ಬಿಡ್ತೀರಾ ನೀವೀಗ ಅಲ್ವಾ? ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀವಿ ಅಂತ ದುಡ್ಡು. ಏನ್ ಮಾಡ್ತೀರಾ ದುಡ್ಡಲ್ಲಿ? ಹೆಂಗ್ ಖರ್ಚು ಮಾಡ್ತೀರಾ? ಅದೇ ಬಂದ್ಮೇಲೆ ದುಡ್ಡು ಕೈಗೆ ಬರ್ಲಿ ಅಂತ ಕೈಗೆ ಸುದೀಪಣ್ಣ ಪಾಪ ಸುದೀಪಣ್ಣ ಕೊಟ್ರು, ಅವ ನೆಕ್ಸ್ಟ್ ಡೇನೆ ತಂದು ಕೊಟ್ಬಿಟ್ರು. ಅದೆಲ್ಲ ಬರ್ಲಿ, ಏನ್ ಮಾಡ್ಬೇಕು ಅಂದ್ರೆ ಜಮೀನ್ ನನಗೆ ತುಂಬಾ ಇಷ್ಟ. ಜಮೀನ್ ತಗೋಬೇಕು, ವ್ಯವಸಾಯ ಇದ್ ಮಾಡ್ಬೇಕು, ಈ ತರ ಎಲ್ಲ ತೆಂಗಿನ ಮರ, ಅಡಕೆ ಮರ ಎಲ್ಲ ಬೆಳೆಸ್ಬೇಕು ಅಂತ ಇಷ್ಟ. ಅದನ್ನ ಮಾಡ್ತೀನಿ ಮೇಡಮ್. ಮಗ ನಂಗೆ ಸ್ವಲ್ಪ ಬಂಗಾರ ಕೊಡ್ಸು ಅಂದಿಲ್ಲ ಅಮ್ಮ? ಅದೇ ಅವ್ರು ಹೇಳ್ದಂಗೆ ನಾನೇ ಮೊನ್ನೆ ಇಲ್ಲಿ ಸೋಗ್ ಬರೋಕ್ಕಿಂತ ಮುಂಚೆ ಕೇಳ್ತಾ ಇದ್ರು, ನನ್ಗೆ ಏನಾರ ಮಾಡಿಸ್ಕೊಡ್ಲಾ, ಹೋಯ್ತಾ ಇದೆ ಅಂತ. ನಾನೇ ಬಂಗಾರದಂತ ಮಗ ನಾನೇ ಬಿಡವ ಅಂತ ಸುಮ್ನೆ ತಮಾಷೆಗೆ ರೇಗ್ಸಕ್ಕೆ. ಈಗ ವಾಟ್ ನೆಕ್ಸ್ಟ್ ಗಿಲ್ಲಿ? ಸಿನಿಮಾ ಆಫರ್ಸ್ ಎಲ್ಲ ಬರ್ತಾ ಇದೆಯಾ? ಇವಾಗ ಫುಲ್ ಈವೆಂಟ್ಸ್ ಅಲ್ಲಿ ಎಲ್ಲೋದ್ರು ವಿಶೇಷ ಆಕರ್ಷಣೆ, ವಿಶೇಷ ಅತಿಥಿ ಗಿಲ್ಲಿನೇ ಈಗ. ಮೇಡಮ್, ಸಿನಿಮಾ ಇದೆಲ್ಲ ಆಫರ್ಸ್ ಎಲ್ಲ ಬರ್ತದೆ. ಅದೇ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಈಗ ಒಂದ್ 4-5 ಹಿಂಗ್ ಬಂದ್ಬಿಡ್ತದೆ, ಆಪ್ಷನ್ಗಳು ಬಂದ್ಬಿಡ್ತಾವೆ ಗೊತ್ತಾ. ಹಿಂಗೆ ಸಿನಿಮಾ ಇನ್ನೊಂದೆಲ್ಲ ಬಂದ್ಬಿಡ್ತದೆ ಗೊತ್ತಾ. ಇವಾಗ ಜಾಣ್ತನ ಬೇಕು, ಇವಾಗ್ಲೇ ಮೇನ್ ಜಾಣ್ತನ ಬೇಕಾಗಿರೋದು. ಅದು ನಾನು ಅದ್ರಲ್ಲಿ ಎಷ್ಟು ಗೆಲ್ತೀನಿ ಎಷ್ಟು ಸೋಲ್ತೀನಿ ಅನ್ನೋದೇ ಮ್ಯಾಟರ್ ಆಗೋದಲ್ಲ ಮೇಡಮ್ ಇಲ್ಲಿಂದ. ಅದೇ ಚಾಲೆಂಜ್. ಏನ್ ಥಾಟ್ ಪ್ರೊಸೆಸ್ ಏನಿದೆ? ಈಗ ಪ್ರಾಪರ್ಟಿ ಕಾಮಿಡಿ ಮಾಡಿದ್ರೆ, ಬಿಗ್ ಬಾಸ್ ಆಯ್ತು, ನೆಕ್ಸ್ಟ್ ಜನ ನಿಮ್ಮನ್ನ ಯಾವ ತರ ನೆನಪಲ್ಲಿ ಇಟ್ಕೋಬೇಕು, ಏನ್ ಕೆಲಸ ಮಾಡ್ಬೇಕು ಅಂತಿದೆ ತಲೆಯಲ್ಲಿ? ಅದೇ ಕನ್ಫ್ಯೂಷನ್ ಮೇಡಮ್. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಈಗ ಜೀವನಕ್ಕೆ ಏನ್ ಮಾಡ್ಬೇಕು, ನೆಕ್ಸ್ಟ್ ದಾರಿ ಏನು ಅನ್ನೋದೇ ಅದ್ರಲ್ಲೇ ಅವನು ಇನ್ನು ನಾನು ಆ ಪ್ರೊಸೆಸ್ ನಡೀತಾನೆ ಅದೇ ತಲೆಯಲ್ಲಿ. ಏನ್ ಮಾಡುದು ಅಂತ ಅದ್ ನೋಡ್ಬೇಕು ಮೇಡಮ್ ಏನಾಯ್ತು.